Hello students, today we will be discussing about changes in caste system. ವಿದ್ಯಾರ್ಥಿಗಳೇ, ಇವತ್ತು ನಾವು ಜಾತಿ ವ್ಯವಸ್ಥೆಯಲ್ಲಿನ ಪರಿವರ್ತನೆಗಳ ಕುರಿತು ಅಧ್ಯಯನವನ್ನು ನಡೆಸೋಣ. In this session, we shall understand the factors responsible for changes in the caste system. ಈ ಒಂದು ಸೆಷನಲ್ಲಿ ನಾವು ಜಾತಿ ವ್ಯವಸ್ಥೆಯಲ್ಲಿ ಆಗಿರುವಂತಹ ಪರಿವರ್ತನೆಗೆ ಕಾರಣಕರವಾಗಿರುವಂಥ ಅಂಶಗಳು ಯಾವುದು ಎನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. In earlier session, we have discussed about changes in the caste system in the form of strengthening of the role of caste. ಹಿಂದಿನ ಸೆಷನಲ್ಲಿ ನಾವು ಜಾತಿ ವ್ಯವಸ್ಥೆಯಲ್ಲಿ ಆಗಿರುವಂತಹ ಪರಿವರ್ತನೆಯನ್ನು ಜಾತಿಯು ಯಾವ ರೀತಿ ಸಂಘಟಿತ ರೂಪವನ್ನು ಪಡೆಯುತ್ತಿದೆ ಎನ್ನುವುದರ ಮುಖಾಂತರ ತಿಳಿದುಕೊಂಡಿದ್ದೇವೆ. The caste system is still existing in our society, but it is not rigid or irrational as once it was. A number of factors are responsible for bringing about changes in caste system. These factors are due to the efforts of social reformers like Rajaram Mohan Roy, who founded the Brahma Samaja, Swami Dayananda Saraswati, who founded Arya Samaja, and partly due to socio-economic changes, caste system in India have undergone great changes. ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯು ಇನ್ನೂ ಅಸ್ತಿತ್ವದಲ್ಲಿದೆ. ಆದರೆ ಜಾತಿಯಲ್ಲಿರುವಂತಹ ಒಂದು ಕಠಿಣತೆಯಲ್ಲಿ ನಾವು ಸ್ವಲ್ಪ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಈ ಪರಿವರ್ತನೆಗಳಿಗೆ ಕಾರಣಕರವಾಗಿರುವಂಥ ಅಂಶಗಳು ಯಾವುದೆಂದರೆ, ಮೊದಲನೆಯದಾಗಿ ಸಾಮಾಜಿಕ ಸುಧಾರಣಾ ಚಳವಳಿಗಳು. ಇಲ್ಲಿ ಸಮಾಜ ಸುಧಾರಣಾ ಚಳವಳಿಯಲ್ಲಿ ಭಾಗವಹಿಸಿದಂತಹ ಪ್ರಮುಖ ನಾಯಕರುಗಳಾದ ರಾಜಾರಾಮ್ ಮೋಹನ್ ರಾಯ್ ಇವರು ಸ್ಥಾಪಿಸಿದಂತಹ ಬ್ರಹ್ಮ ಸಮಾಜ, ಹಾಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ಪ್ರಾರಂಭಿಸಿದಂತಹ ಆರ್ಯ ಸಮಾಜ ಇವು ಜಾತಿಯ ನಿರ್ಬಂಧಗಳನ್ನು ಖಂಡಿಸಿದ್ದು ಜಾತಿಯ ನಿರ್ಮೂಲದ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ. ಈ ಪ್ರಕಾರ ಜಾತಿ ವ್ಯವಸ್ಥೆಯ ಸ್ವರೂಪದಲ್ಲಿ ಬದಲಾವಣೆಯನ್ನು ತರುವುದರಲ್ಲಿ ಈ ಚಳವಳಿಗಳು ಸಹಕಾರಿಯಾಗಿವೆ. Economic development has reduced the emphasis on caste. Large-scale urbanization has diminished the awareness of caste as people rub shoulders in buses, trains, and offices. The process of industrialization has affected caste structure to a remarkable extent. Growth of literacy and education has helped to decrease the belief in caste. ಆರ್ಥಿಕ ಅಭಿವೃದ್ಧಿಯು ಜಾತಿ ವ್ಯವಸ್ಥೆಯ ಪ್ರಭಾವವನ್ನು ಕಡಿಮೆ ಮಾಡಿದೆ. ಅಂದರೆ ಭಾರತದ ಆರ್ಥಿಕತೆ ಬೆಳವಣಿಗೆ ಆಗುತ್ತಿದ್ದಂತೆಯೇ ಅದು ಜಾತಿಯ ಒಂದು ಹಿಡಿತವನ್ನು ಕಡಿಮೆ ಮಾಡುವುದಕ್ಕೆ ಸಹಕಾರಿಯಾಗಿದೆ. ಅದೇ ಥರ ನಗರೀಕರಣ ಪ್ರಕ್ರಿಯೆಯು ಕೂಡ ಜಾತಿ ವ್ಯವಸ್ಥೆಯಲ್ಲಿ ಪರಿವರ್ತನೆ ತರುವಲ್ಲಿ ಒಂದು ಪ್ರಮುಖವಾಗಿರುವಂತಹ ಅಂಶವಾಗಿದೆ. ಗ್ರಾಮೀಣ ಜನರು ಉದ್ಯೋಗಕ್ಕಾಗಿ ಶಿಕ್ಷಣಕ್ಕಾಗಿ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗುವಂಥ ಸಂದರ್ಭದಲ್ಲಿ ಹೋಟೆಲ್, ಕ್ಲಬ್, ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿಯ ನಿರ್ಬಂಧವಿಲ್ಲದೆ ಒಟ್ಟಿಗೆ ಆಹಾರವನ್ನು ಸೇವಿಸುವಂತಹ ಜೊತೆಯಾಗಿರುವಂತಹ ಅನಿವಾರ್ಯತೆಗಳು ಏರ್ಪಟ್ಟಿದೆ. ಕೈಗಾರೀಕರಣವು ಕೂಡ ಜಾತಿ ವ್ಯವಸ್ಥೆ ಸ್ವರೂಪದ ಮೇಲೆ ಪ್ರಭಾವವನ್ನು ಬೀರಿದೆ. ಕೈಗಾರಿಕಾ ಬೆಳವಣಿಗೆಯು ಜನರಿಗೆ ಹೊಸ ಜೀವನದ ಅವಕಾಶವನ್ನು ನೀಡಿ ಔದ್ಯೋಗಿಕ ಚಾಲನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಕೈಗಾರಿಕೆಯಲ್ಲಿ ಬ್ರಾಹ್ಮಣರು, ಶೂದ್ರರು ಎನ್ನುವಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಸಮಾನತೆಯಿಂದ ಶ್ರಮವಹಿಸಿ ದುಡಿಯುವಂಥ ಸನ್ನಿವೇಶಗಳು ಕಂಡುಬರುತ್ತಿವೆ. ಆಧುನಿಕ ಶಿಕ್ಷಣ. ಬ್ರಿಟಿಷರು ಪರಿಚಯಿಸಿದಂಥ ಹೊಸ ಆಧುನಿಕ ಶಿಕ್ಷಣವು ಕೂಡ ಈ ಜಾತಿ ವ್ಯವಸ್ಥೆಯ ಪರಿವರ್ತನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಹೆಚ್ಚುತ್ತಿರುವಂಥ ಸಾಕ್ಷರತಾ ದರ, ಆಧುನಿಕ ಶಿಕ್ಷಣ ಈ ಜಾತಿಯ ಸಾಂಪ್ರದಾಯಿಕ ನಂಬಿಕೆಗಳನ್ನು ಕಡಿಮೆಗೊಳಿಸುವಲ್ಲಿ ಸಹಕಾರಿಯಾಗಿದೆ. Occupational mobility has also made in contribution, and with the weakening of the position of the landlords in the villages,
The old notion of the caste hierarchy are breaking down. Constitutional provisions such as right to equality of all before law have helped to prevent discrimination legally. For example, Untouchability Offences Act 1955. Policy of reservation seats in local self-government as well as in employment and educational institutions has helped to uplift the socio-economic and political position of lower caste. ಔದ್ಯೋಗಿಕ ಚಾಲನೆ. ಗ್ರಾಮೀಣ ಪ್ರದೇಶದಲ್ಲಿ ಭೂ ಮಾಲೀಕರ ಪ್ರಾಧಾನ್ಯತೆ ಕಡಿಮೆಯಾಗಿ ಔದ್ಯೋಗಿಕ ಚಾಲನೆ ಜನರಲ್ಲಿ ಏರ್ಪಟ್ಟಿದೆ. ಜಾತಿಯ ಏಣಿ ಶ್ರೇಣಿಯ ವ್ಯವಸ್ಥೆಯಲ್ಲಿದ್ದಂತಹ ಉದ್ಯೋಗಗಳನ್ನೇ ವ್ಯಕ್ತಿ ಆಯ್ಕೆ ಮಾಡಬೇಕಾಗಿಲ್ಲ. ಈಗ ಉದ್ಯೋಗದ ಆಯ್ಕೆಯಲ್ಲಿ ಕೂಡ ಪರಿವರ್ತನೆಗಳು ಆಗಿವೆ. ಅದೇ ರೀತಿ ಸಾಂವಿಧಾನಿಕ ಸವಲತ್ತುಗಳು ಅಂದರೆ ಭಾರತದಲ್ಲಿ ಜಾತಿಯ ಪ್ರಭಾವವನ್ನು ಕಡಿಮೆಗೊಳಿಸುವುದರಲ್ಲಿ ಈ ಸಾಂವಿಧಾನಿಕ ಸವಲತ್ತುಗಳು ಪ್ರಮುಖ ಪಾತ್ರವನ್ನು ವಹಿಸಿವೆ. ಅಂದರೆ ಭಾರತೀಯ ಸಂವಿಧಾನದ ಪ್ರಕಾರ ಯಾವುದೇ ರಾಜ್ಯದಲ್ಲಿ ಯಾವುದೇ ವ್ಯಕ್ತಿಯನ್ನು ಜಾತಿ, ಲಿಂಗ, ವರ್ಗ ಇದರ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುವ ಹಾಗಿಲ್ಲ. ಇಲ್ಲಿ ಉದಾಹರಣೆಯಾಗಿ ನಾವು ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ 1955 ತೆಗೆದುಕೊಳ್ಳಬಹುದು. ಮೀಸಲಾತಿ ನೀತಿ. ಭಾರತೀಯ ಸಮಾಜದಲ್ಲಿ ಈ ಮೀಸಲಾತಿ ನೀತಿಯು ಕೆಳವರ್ಗದ ಜನರಿಗೆ ಶಿಕ್ಷಣ, ಉದ್ಯೋಗ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುತ್ತದೆ. ಈ ನೀತಿಯ ಸಹಾಯದಿಂದ ಇತ್ತೀಚಿನ ದಿನಗಳಲ್ಲಿ ಕೆಳವರ್ಗದ ಜನರು ತಮ್ಮ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಅಂತಸ್ತು, ಸ್ಥಾನಮಾನಗಳನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತಿದೆ. On the other hand, the caste is becoming weaker due to all these above factors, and on the other hand, such a new organization as the labor union etc. on the basis of occupation are being established. Due to an increase in the desire for money caused by the influence of materialistic tendencies, the sense of superiority and inferiority is now based on wealth, power rather than caste. The class conscious based on occupation, financial status, etc. is replacing the caste consciousness. ಸಂಪತ್ತಿನ ಪ್ರಾಮುಖ್ಯತೆಯ ಹೆಚ್ಚಳ. ಜಾತಿ ವ್ಯವಸ್ಥೆಯಲ್ಲಿ ವ್ಯಕ್ತಿಯ ಜನನವು ಆತನ ಸಾಮಾಜಿಕ ಅಂತಸ್ತನ್ನು ನಿರ್ಧರಿಸುತ್ತಿತ್ತು. ಆದರೆ ಈಗ ವ್ಯಕ್ತಿಯ ಅಂತಸ್ತು, ಆಸ್ತಿ, ಸಂಪತ್ತು ಇವುಗಳು ಆತನ ಸಾಮಾಜಿಕ ಅಂತಸ್ತನ್ನು ನಿರ್ಧರಿಸುತ್ತಿದೆ. ಒಂದು ಕಾಲದಲ್ಲಿ ವ್ಯಕ್ತಿಯ ಜನನವು ಆತನ ಅಂತಸ್ತನ್ನು ನಿರ್ಧರಿಸುತ್ತಿತ್ತು. ಕೀಳರಿಮೆ, ಹಿರಿಮೆ ಇವು ವ್ಯಕ್ತಿಯ ಜಾತಿಯ ಆಧಾರದಿಂದ ನಿರ್ಧಾರವಾಗದೆ ಈಗ ಆತನ ಆಸ್ತಿ, ಸಂಪತ್ತಿನಿಂದ ಆತನ ಅಂತಸ್ತು ನಿರ್ಧಾರವಾಗುತ್ತದೆ. ಹೊಸ ಸಾಮಾಜಿಕ ವರ್ಗಗಳ ಬೆಳವಣಿಗೆ. ಕೈಗಾರೀಕರಣವು ಹೊಸ ಸಾಮಾಜಿಕ ವರ್ಗಗಳ ಬೆಳವಣಿಗೆಗೆ ನಾಂದಿಯಾಗಿದೆ. ಇದರಿಂದಾಗಿ ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆ ಬದಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಜಾತಿ ಪ್ರಜ್ಞೆ ಕಡಿಮೆಯಾಗಿ ಸಾಮಾಜಿಕ ವರ್ಗಗಳ ಪ್ರಜ್ಞೆ ಹೆಚ್ಚಾಗುತ್ತಿದೆ. Conclusion: all these changes lead some people to believe that caste system will generally take on the form of class system. But while on the other hand, class consciousness is progressing, on the other hand, one can see progress in casteism as well. These are new emerging trends of caste in contemporary society. ಇವೆಲ್ಲವೂ ಜಾತಿ ವ್ಯವಸ್ಥೆಯಲ್ಲಿ ಪರಿವರ್ತನೆಗೆ ಕಾರಣಕರವಾಗಿರುವಂಥ ಅಂಶಗಳಾಗಿವೆ. ಈ ಕಾರಣಗಳಿಂದಾಗಿ ನಾವು ಜನರಲ್ಲಿ ಜಾತಿ ಪ್ರಜ್ಞೆಯು ವರ್ಗ ಪ್ರಜ್ಞೆಯಾಗಿ ರೂಪುಗೊಳ್ಳುತ್ತಿದೆ ಎನ್ನುವಂಥ ಅಂಶವನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ವರ್ಗ ಪ್ರಜ್ಞೆಯು ಹೆಚ್ಚುತ್ತಾ ಹೋಗಿ ಜಾತಿ ಪ್ರಜ್ಞೆಯು ಕಡಿಮೆಯಾಗುತ್ತಿದೆ. ಮಲ್ಟಿ ಚಾಯ್ಸ್ ಕ್ವೆಶ್ಚನ್ಸ್. ಹೂ ಫೌಂಡೆಡ್ ದಿ ಆರ್ಯ ಸಮಾಜ್? ರಾಜಾರಾಮ್ ಮೋಹನ್ ರಾಯ್, ಸ್ವಾಮಿ ವಿವೇಕಾನಂದ, ಜ್ಯೋತಿಬಾ ಫುಲೆ. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ದಿ ಆನ್ಸರ್ ಇಸ್ ದಯಾನಂದ ಸರಸ್ವತಿ.
Second one, Raja Ram Mohan Roy started which movement? Arya Samaj, Ramakrishna Mission, ಪ್ರಾರ್ಥನಾ ಸಮಾಜ್. ರಾಜಾರಾಮ್ ಮೋಹನ್ ರಾಯ್ ಅವರು ಯಾವ ಚಳವಳಿಯನ್ನು ಪ್ರಾರಂಭಿಸಿದರು? ಇದಕ್ಕೆ ಉತ್ತರ ಬ್ರಹ್ಮ ಸಮಾಜ. Untouchability Offences Act started in the year 1967, 1950, 1975. ಅಸ್ಪೃಶ್ಯತಾ ನಿವಾರಣಾ ಆಚರಣೆ ಕಾಯ್ದೆ ಯಾವ ಇಸವಿಯಲ್ಲಿ ಪ್ರಾರಂಭಗೊಂಡಿತು? ಆನ್ಸರ್ ಇಸ್ 1955. For more information, you can go for these sites. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಒಂದು ಸೈಟ್ಗಳನ್ನು ರೆಫರ್ ಮಾಡಬಹುದು. ಥ್ಯಾಂಕ್ ಯು. ಧನ್ಯವಾದಗಳು.